ದಾಖಲೆ ಕಾಯ್ದೆ 1969, ಬರ್ತ್ ಅಂಡ್ ಡೆತ್ ರಿಜಿಸ್ಟ್ರೇಷನ್. ಕರ್ನಾಟಕ ಭಿಕ್ಷಾಟನೆ ನಿಷೇಧ ಕಾಯ್ದೆ 1975, ಜೀತ ಕಾರ್ಮಿಕರ ಅಂತ ಪ್ರಾಯಶಃ ನೀವು ಇದ್ರ ಬಗ್ಗೆ ಒಂದು ಲೇಖನ ಬರೀಬಹುದು. ನಿಮ್ಮ ಮ್ಯಾಜಿಸ್ಟ್ರೇಟ್ ಜೊತೆ ಮಾತಾಡಿ, ನಿಮ್ಮ ಜಿಲ್ಲೆಯ ಮ್ಯಾಜಿಸ್ಟ್ರೇಟ್ ಜೊತೆ ಮಾತಾಡಿ, ಸರ್ ತಡೆ ಆಜ್ಞೆ ಹೇಗೆ ಏನು ಅಂತ ಕೇಳಿ, ಅದಕ್ಕೆ ನಿಮ್ಮ ಯಾವುದಾದ್ರು ಚೈಲ್ಡ್ ವೆಲ್ಫೇರ್ ಕಮಿಟಿನವ್ರ ಜೊತೆ ಮಾತನಾಡಿ, ಪ್ಲಸ್ ಏನದು ಡಿಸ್ಟ್ರಿಕ್ಟ್ DC ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ ಅವ್ರನ್ನ ಮಾತನಾಡಿಸಿ ಒಂದು ಚಿಕ್ಕ ಲೇಖನ ಬರೀಬೋದು. ಏನಪ್ಪ ಅಂದರೆ, ಯಾರಿಗಾದರೂ ಒಂದು ಬಾಲ್ಯ ವಿವಾಹ ಆಗ್ತಿದೆ ಅಂತ ಗೊತ್ತಾದಾಗ ಅದ್ರ ಬಗ್ಗೆ ಆಥೆಂಟಿಕ್ ಮಾಹಿತಿನ ಕೋರ್ಟಿಗೆ ತಲುಪಿಸಿದ್ರೆ ಅವ್ರು ತಡೆ ಆಜ್ಞೆ ಕೊಡ್ತಾರೆ, ಮದುವೆ ಮಾಡಬಾರ್ದು ಅಂತ. ದೆನ್ ತುಂಬ ಜನ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳು ಸೆಕ್ಷನ್ 16 ಪ್ರಕಾರ ಅಂಗನವಾಡಿ ಮೇಲ್ವಿಚಾರಕರಿಂದ ಆಗ್ತಾರೆ. ಪ್ರಾಬ್ಲಿ ಯು ಕ್ಯಾನ್ ರೈಟ್ ಯಾರು ಸೆಕ್ಷನ್ 16 ಆಫೀಸರ್ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳು ಯಾರು ಅಂತೇಳಿ ಒಂದು ಮಾಹಿತಿ ಕೊಡ್ಬೋದು. ಇದ್ರ ಜೊತೆನಲ್ಲಿ ನೋಡಿ, ನಮ್ಮ ಈ 2016ರ ತಿದ್ದುಪಡಿ ಇಷ್ಟಿರುತ್ತೆ, ಅಸಿಂಧು ಅಥವಾ ವಾಯ್ಡ್ ಕಾಯ್ದೆ ಪ್ರಕಾರ PCMA ಪ್ರಕಾರ ಮಹಿಳೆಯರಿಗೆ ಶಿಕ್ಷೆ ಇಲ್ಲ ಅಂತ ಹೇಳುತ್ತೆ. ಬಟ್ ಈ ಒಂದು ಅಮೆಂಡ್ಮೆಂಟ್, ಕರ್ನಾಟಕ ಅಮೆಂಡ್ಮೆಂಟ್ ಪ್ರಕಾರ ಬಾಲ್ಯ ವಿವಾಹದಲ್ಲಿ ತೊಡಗಿದ ತಾಯಿ, ಅತ್ತೆ, ಏಜೆಂಟ್ ಯಾರಾದಾಗಿರ್ಬೋದು, ಮಹಿಳೆ ಆದರೂ ಆಕೆಗೂ ಶಿಕ್ಷೆ ಇದೆ ಅಂತ ಕರ್ನಾಟಕದಲ್ಲಿ ಇದೆ ಇನ್ಸಿಡೆಂಟ್ಸು ಶಿಕ್ಷೆ ಕೊಟ್ಟಿರೋದು. ಪೊಲೀಸರು ಸಾಮಾನ್ಯವಾಗಿ ನಮ್ಗೆ ಗೊತ್ತಿಲ್ಲ ಯಾರಾದ್ರೂ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ, FIR. ಬಟ್ ಇದರೊಳಗೆ ಏನು ಹೇಳುತ್ತೆ ಅಂದರೆ, ಪೊಲೀಸರು ತಾವೇ ಇನಿಷಿಯೇಟ್ ಮಾಡ್ಬೋದು, ಅವರೇನೆ ಸುಮೋಟೋ ಕೇಸ್ ಹಾಕ್ಬೋದು ಅಂತ ಹೇಳುತ್ತೆ. ಈಗ 2025ರ ರಾಜ್ಯಪಾಲರು ಅಂಕಿತ ಹಾಕಬೇಕು ಅಂತ ಮತ್ತೆ ಅದನ್ನು ಜಾರಿ ಆಗಬೇಕು ಅಂತ ಕೂಡ ನಾವು ಬರೆಯಬಹುದು. 2021 ಒಂದೇ ವರ್ಷದಲ್ಲಿ 5,15,000 ಮಕ್ಕಳು ಸಿಕಲ್ ಸೆಲ್ ಡಿಸೀಸ್ನಿಂದ ಕೊಟ್ಟಿದ್ದಾರೆ. ಭಾರತದಲ್ಲಿ ST ಜನಗಣದಲ್ಲಿ ಪ್ರತಿ 86 ಬರ್ತಲ್ಲಿ ಒಂದು ಮಗುಗೆ ಸಿಕಲ್ ಸೆಲ್ ಇದೆ. ಟ್ರೈಬಲ್ ಕಮ್ಯುನಿಟಿಯಲ್ಲಿ, ST ಕಮ್ಯುನಿಟಿಯಲ್ಲಿ ಫಾರ್ ಎವ್ರಿ 86 ಬರ್ತ್ ಒನ್ ಚೈಲ್ಡ್ ಇಸ್ ಸಿಕಲ್ ಸೆಲ್. ಇಂಡಿಯಾ 14.5%, ಅಂದ್ರೆ ವಿಶ್ವದಲ್ಲಿ ಎಷ್ಟು ಸಿಕಲ್ ಸೆಲ್ ಡಿಸೀಸ್ ಇದೆ ಅದರಲ್ಲಿ 15% ಇಂಡಿಯಾದಲ್ಲಿದೆ ವಿಶ್ವದಲ್ಲಿ. ಅದೇ ಏಷ್ಯಾ ಕಂಪೇರ್ ಮಾಡಿದ್ರೆ 90%, ಏಷ್ಯಾದಲ್ಲಿರೋ ಎಲ್ಲ ಕಂಟ್ರೀಸ್ ಅಲ್ಲಿರೋ ಎಷ್ಟು ಸಿಕಲ್ ಸೆಲ್ ಡಿಸೀಸ್ ಇದೆ ಅದರಲ್ಲಿ 90% ಇಂಡಿಯಾದಲ್ಲಿದೆ. ಇಂಡಿಯಾದಲ್ಲಿ ಎಲ್ಲಿದೆ ಅಲ್ಲಿ ಪೂರ್ತಿ ಎಕ್ಸೆಪ್ಟ್ ದ ಹಿಮಾಲಯನ್ ಬೆಲ್ಟ್.